ಶಿಡ್ಲಘಟ್ಟದಲ್ಲಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ. ಶಿಡ್ಲಘಟ್ಟದಲ್ಲಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ. ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಹಾಗೂ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಅಂಗವಾಗಿ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಪೂರ್ವಭಾವಿ ಸಭೆ ನಡೆಯಿತು. ಆದರೆ ಸಭೆಯುದ್ದಕ್ಕೂ ಕೆಂಪೇಗೌಡ ಜಯಂತಿ ಕುರಿತ ಚರ್ಚೆಯೇ ಪ್ರಧಾನವಾಗಿದ್ದು, ಡಾಕ್ಟರ್ ಫಗು ಹಳಕಟ್ಟಿಯವರ ದಿನಾಚರಣೆ ಕುರಿತು ಯಾವುದೇ ಪ್ರಸ್ತಾಪವೇ ಆಗದೇ ಇರೋದು ಕೆಲವರ ಅಸಮಾಧಾನಕ್ಕೆ ಕಾರಣವಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಜೂನ್ 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಈ ಬಾರಿ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದ್ದು, ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ, ಸಾಧಕರಿಗೆ ಸನ್ಮಾನ ಹಾಗೂ ಪಂಚಾಯಿತಿ ಹೊರಭಾಗದಲ್ಲಿ ವೇದಿಕೆ ಸಿದ್ಧಪಡಿಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು. ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿ ಪಡೆದು ಅಂತಿಮಗೊಳಿಸಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗುವುದು. ವಿದ್ಯಾರ್ಥಿಗಳಿಗೆ ಉಪಹಾರ ಸೇರಿದಂತೆ ಅಗತ್ಯ ವ್ಯವಸ್ಥೆಗಳನ್ನು ತಾಲೂಕು ಆಡಳಿತದಿಂದ ಕಲ್ಪಿಸಲಾಗುವುದು ಅಂತ ಹೇಳಿದರು. ಮೆರವಣಿಗೆ ಸಾಗುವ ಮಾರ್ಗಗಳಲ್ಲಿ ಸ್ವಚ್ಛತೆ ಕಾಪಾಡಲು ನಗರಸಭೆಗೆ ಸೂಚನೆ ನೀಡಲಾಗಿದೆ. ಗ್ರಾಮಗಳಿಂದ ಬರುವ ಪಲ್ಲಕ್ಕಿ ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಅಗತ್ಯ ಭದ್ರತೆ ಮತ್ತು ಸಂಚಾರ ನಿಯಂತ್ರಣ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದರು. ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃಗಳಾಗಿ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಸರ್ಕಾರ ಜಯಂತಿಯನ್ನು ಆಚರಿಸುತ್ತಿದೆ. ಆದ್ದರಿಂದ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದರು. ಈಗಾಗಲೇ ಸಮುದಾಯದ ಮುಖಂಡರು ಸಭೆ ನಡೆಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಚರ್ಚಿಸಲಾಗಿದೆ. ಜೂನ್ 27ರಂದು ಬೆಳಿಗ್ಗೆ ಬಸ್ ನಿಲ್ದಾಣದಿಂದ ಮೆರವಣಿಗೆ ಆರಂಭವಾಗಿ ಟಿಬಿ ರಸ್ತೆ, ಕಾಂಗ್ರೆಸ್ ತಾಲೂಕು ಪಂಚಾಯತ್ ಆವರಣದಲ್ಲಿ ಸಮಾರೋಪಗೊಳ್ಳಲಿದೆ ಅಂತ ಹೇಳಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುವ ಜವಾಬ್ದಾರಿಯನ್ನು ಆಚರಣಾ ಸಮಿತಿ ಮತ್ತು ಶಾಸಕರ ನೇತೃತ್ವದಲ್ಲಿ ನಿರ್ವಹಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇರೋದ್ರಿಂದ ಸೂಕ್ತ ಆಸನ, ವೇದಿಕೆ ಮತ್ತು ಉಪಹಾರದ ವ್ಯವಸ್ಥೆ ಮಾಡಬೇಕು ಅಂತ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರು. ಸಭೆಯನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಪೂರ್ವಭಾವಿ ಸಭೆ ಅಂತ ಕರೆಯಲಾಗಿದ್ದು, ಸಭೆಯಲ್ಲಿ ಹಳಕಟ್ಟಿಯವರ ಕುರಿತು ಯಾವುದೇ ಚರ್ಚೆ ನಡೆಯಲಿಲ್ಲ. ಕಾರ್ಯಕ್ರಮದ ಉದ್ದೇಶವೇ ಎರಡು ಮಹನೀಯರ ದಿನಾಚರಣೆಗಳ ಸಿದ್ಧತೆಯಾಗಿದ್ದು, ಕೆಂಪೇಗೌಡರ ಜಯಂತಿಯ ಕುರಿತು ಸಭೆಯಲ್ಲಿ ಚರ್ಚೆ ಮುಗಿಯಿತು. ಸಭೆಗೆ ಹಲವಾರು ತಾಲೂಕು ಮಟ್ಟದ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದ ವಿಚಾರ ಪ್ರಸ್ತಾಪವಾಯಿತು. ಈ ಬಗ್ಗೆ ತಹಶೀಲ್ದಾರ್ ಗಗನ ಸಿಂಧು ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಮುದಾಯದ ಮುಖಂಡರು, ಪ್ರತಿ ಜಯಂತಿ ಸಭೆಯಲ್ಲೂ ಇದೇ ಮಾತು ಹೇಳ್ತೀರಿ, ಇದುವರೆಗೂ ಎಷ್ಟು ಮಂದಿಗೆ ನೋಟಿಸ್ ನೀಡಿದ್ದೀರಿ, ನೀಡಿದ ನೋಟಿಸ್ಗಳಿಗೆ ಬಂದ ಉತ್ತರಗಳ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಶ್ನಿಸಿದರು. ಈ ವಿಚಾರವಾಗಿ ಕೆಲ ಕಾಲ ಚರ್ಚೆ ನಡೆಯಿತು. ಸಭೆಯಲ್ಲಿ ಶಿಡ್ಲಘಟ್ಟ ನಗರದ ಪ್ರಮುಖ ಟಿಬಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನಾಮಕರಣ ಮಾಡಬೇಕು ಎಂಬ ಬೇಡಿಕೆಯನ್ನು ಸಮುದಾಯದ ಮುಖಂಡರು ಮುಂದಿಟ್ಟರು. ಈ ಕುರಿತು ಅಧಿಕೃತ ಮನವಿ ಸಲ್ಲಿಸಿದರೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸುವುದಾಗಿ ತಹಶೀಲ್ದಾರ್ ಭರವಸೆ ನೀಡಿದರು. ಸಭೆಯಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಯುವ ಘಟಕದ ಅಧ್ಯಕ್ಷ ವೆಂಕಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ವಿದ್ಯಾವಸ್ತ್ರದ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861033315. ಏನೇನ್ ಮಾಡ್ಬೋದು, ಸಲಹೆ ಸೂಚನೆಗಳು ಏನಿದೆ ಎಲ್ಲ ತಿಳಿಸಿದ್ದೀರಾ. ಸೊ ತಾವು ಹೇಳಿರೋ ಪ್ರಕಾರನೇ ನಾವೀಗ ಕೆಂಪೇಗೌಡ ಜಯಂತಿ ಏನಿದೆ ಆಚರಣೆಯನ್ನ ನಮ್ಮ ಈ ಟಿಪಿ ಹಾಲ್ ಅಲ್ಲಿ ಮುಂದುವರಿಸಿ, ಅದಾದ್ಮೇಲೆ ಏನಿದೆ ರಥೋತ್ಸವದ ಏನಿದೆ ನಾವು ಅಲ್ಲಿ ಸರ್ಕಲ್ ಹತ್ರ ಏನಿದೆ ಕ್ರಮ ವಹಿಸ್ತೀವಿ. ಮತ್ತೆ ಸ್ವಚ್ಛತೆ ಏನಿದೆ ನಿರ್ದೇಶನ ನಾವು ಕಮಿಷನರ್ ಅವ್ರು ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಎಲ್ಲೆಲ್ಲಿ ಮೆರವಣಿಗೆ ಹೋಗುತ್ತೆ ಅದೆಲ್ಲ ಸಂಪೂರ್ಣ ಜವಾಬ್ದಾರಿ ಸ್ವಚ್ಛತೆ ಅವ್ರು ವಹಿಸ್ಕೊಂಡು ಅದ್ರದ್ದು ಏನಿದೆ ಕ್ರಮ ವಹಿಸ್ತಾರೆ. ಆಮೇಲೆ BO ಇಲಾಖೆಯವ್ರಿಗೆ ನಾವೇನಿದೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ್ದು ಪಟ್ಟಿ ಏನಿದೆ ಕೊಡಿ ಅಂತ ಕೇಳಿದ್ದೀವಿ. ಅದ್ರ ಪ್ರಕಾರ ಯಾರಿದ್ದಾರೆ, ಸರ್ಕಾರಿ ಶಾಲೆ ಮಕ್ಕಳು ಯಾರಿದ್ದಾರೆ ಮತ್ತೆ ಪ್ರೈವೇಟ್ ಸ್ಕೂಲ್ ಅವ್ರು ಯಾರಿದ್ದಾರೆ ಅದನ್ನ ಒಂದ್ಸಲ ನಾವು ಆ ಪಟ್ಟಿನ ಫೈನಲೈಸ್ ಮಾಡಿಸಿ ಎಷ್ಟು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ. ಮತ್ತೆ ಅದೇ ಜೊತೆಗೆ ಏನಿದೆ ಇಲ್ಲಿ ತಿಂಡಿ ಏನಿದೆ ಮಕ್ಕಳಿಗೆ ಆ ಥರದ್ದು ಏನಿದೆ ಅದೊಂದು ವ್ಯವಸ್ಥೆ ನಮ್ಮ ಕಡೆಯಿಂದ ಏನಿದೆ ನಾವು ತಾಲೂಕು ಮಟ್ಟದ ಕಡೆಯಿಂದ ಮಾಡ್ತೀವಿ. ಮತ್ತೆ ಪ್ರತಿಭಾ ಪುರಸ್ಕಾರದ್ದು ಏನಿದೆ ನಮ್ಮ ಕಡೆಯಿಂದ ಮಾಡ್ತೀವಿ. ಸೊ ತಾಲೂಕು ಮಟ್ಟದ ಅಧಿಕಾರಿಗಳು ಏನಿದ್ದಾರೆ ನಮ್ದು ಏನಿದೆ ಇಲ್ಲಿ ಒಳಗಡೆ ಏನಿದೆ ಆಚರಣೆ ಸಮಿತಿ ವತಿಯಿಂದ
ಕೆಂಪೇಗೌಡ ಜಯಂತಿದು ಪೂಜೆ ಮತ್ತೆ ಪುರಸ್ಕಾರದೇನಿದೆ ನಮ್ಮ ಕಡೆಯಿಂದ ಮಾಡ್ತೀವಿ. ಆಚೆನೇನಿದೆ ಎಲ್ಲ ವಹಿಸ್ಕೊಂಡು ಅದೇನಿದೆ ಮೆರವಣಿಗೆ ಸಂಘದ ಕಡೆಯಿಂದ ಏನಿದೆ ಮಾಡ್ತೀವಿ. ಸಂಘದ ಕಡೆಯಿಂದ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಸಹಕಾರ ನಾವೇನಿದೆ ಕೊಡ್ತೀವಿ. ಮತ್ತೆ ಪೊಲೀಸ್ ಸಿಬ್ಬಂದಿಗೂ ಭದ್ರತೆಗಾಗ್ಲಿ ಯಾವುದೇ ಟ್ರಾಫಿಕ್ ಮೂವ್ಮೆಂಟ್ ಅನ್ನೆಸೆಸರಿ ಹೋಗ್ದಿರೋ ತರ ಮತ್ತೆ ಕರೆಕ್ಟ್ ಆಗಿ ರಥೋತ್ಸವ ಟೈಮಿಂಗ್ ಇಂದ ಹೋಗೋ ತರ ಏನಿದೆ ಅಂತ ಜವಾಬ್ದಾರಿ ಪೊಲೀಸ್ ಇಲಾಖೆಗೂ ವಹಿಸಿದೀವಿ. ಅದು ಹೊರತುಪಡಿಸಿ ಮಿಕ್ಕಿದ್ ಏನಂತ ಒಂದು ರಸ್ತೆಯಲ್ಲಿ ಏನಿದೆ ಒಂದು ವಿಚಾರ ತಾವು ತಿಳಿಸಿದ್ದೀರಾ, ಅದೇನಿದೆ ಮನವಿ ತಾವು ಕೊಟ್ರೆ ನಾವೇನಿದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಿದೆ ಸಲ್ಲಿಸ್ತೀವಿ ನಾವು ಅದ್ರದ್ದು. ಅದು ಹೊರತುಪಡಿಸಿ ಮಿಕ್ಕಿದ್ದು ಇನ್ನೊಂದೇನೋ ಹೇಳಿದ್ವಿ ತಾವು, ಆ ಮಕ್ಕಳದು ಒಂದು ಸ್ಟೇಜ್ ಕಾರ್ಯಕ್ರಮ ಅಂತ ಹೇಳಿದ್ರು ಅವರು. ಮಕ್ಕಳಿಗೆ ಇಲ್ಲೇ ಆಚೆ ಏನಿದೆ ಕೂತ್ಕೊಂಡು ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡೋದಕ್ಕಂತೇಳಿ ಅದ್ರದ್ದು ಸಿದ್ಧತೆ ನಾವು ವಹಿಸ್ತೀವಿ. ಸೊ ಎಲ್ಲ ವಿಷಯಗಳನ್ನು ಚರ್ಚೆ ಆದಂತೆ ನಾವೇನು ಆಲಿಸ್ಬೇಕಂತ ಹೇಳಿ ನಮ್ಮ ಕಡೆಯಿಂದ ತೀರ್ಮಾನ ವಹಿಸಿದ್ದೀವಿ. ಸೊ ಕೆಂಪೇಗೌಡ ಜಯಂತಿ ಎಲ್ಲ ವರ್ಷಗಳಿಂದ ಹೆಚ್ಚಾಗಿ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲರೂ ನಾವು ತೀರ್ಮಾನ ಮಾಡಿರೋದ್ರಿಂದ ಚೆನ್ನಾಗಿ ಆಚರಿಸೋಣ ಅಂತ ಭಾವಿಸ್ತೀನಿ. ಎಲ್ಲ ಥ್ಯಾಂಕ್ ಯು.